ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಕ್ತಿ ಯಶೋಲಂಬಕ. ಈ ಹಿಂದಿನ ಕಥೆ. ನರವಾಹನದತ್ತನ ಪ್ರಜೆ ಭಾರ ಹೊತ್ತು ಜೀವಿಸುವ ಒಬ್ಬನಿಗೆ ಅರಮನೆಯ ದ್ವಾರದಲ್ಲಿ ಕಡಗ ಸಿಕ್ಕು ಅದರ ರತ್ನವನ್ನು ಮಾರಿ ಚೆನ್ನಾಗಿ ಜೀವಿಸುತ್ತಿದ್ದ. ವರ್ತಕ ರತ್ನದತ್ತ ಚಾಡಿ ಹೇಳಿ ರಾಜ ವಿಚಾರಣೆ ಮಾಡಿ ಕಡಗ ತನ್ನದೆಂದು ತಿಳಿದರೂ ಭಾರಿಕನಿಗಾಗಲಿ ರತ್ನ ಕೊಂಡವನಿಗಾಗಲಿ ಶಿಕ್ಷಿಸಲಿಲ್ಲ. ವಸಂತಕನು ಭದ್ರಘಟನ ಕಥೆ, ಮರುಭೂತಿಯು ಈಶ್ವರ ಶರ್ಮ ಸುಂದರಿಯರ ಕಥೆ, ಗೋಮುಖನು ಕುಮುದಿಕೆಯ ಕಥೆ, ಚಂದ್ರಶ್ರೀ ದುಶ್ಶೇಲಿಯರ ಕಥೆಗಳನ್ನು ಹೇಳಿದರು. ಕಾಂಚನ ಶೃಂಗಪಟ್ಟಣದ ಸ್ಫಟಿಕ ಯಶನೆಂಬ ವಿದ್ಯಾಧರನ ಮಗಳು ಶಕ್ತಿ ಯಶೆ ರಾಜನನ್ನು ಉದ್ಯಾನದಲ್ಲಿ ಕಂಡು, ಪಾರ್ವತಿಯು 1 ತಿಂಗಳು ಬಿಟ್ಟು ತನ್ನ ತಂದೆ ತನ್ನನ್ನು ವಿದ್ಯಾಧರ ಚಕ್ರವರ್ತಿ ನರವಾಹನ ದತ್ತನಿಗೆ ಮದುವೆ ಮಾಡಿಕೊಡುತ್ತಾನೆ ಎಂದು ವರ ನೀಡಿದ್ದು ನೋಡಿ ಹೋಗಲು ಬಂದುದಾಗಿ ಹೇಳಿ ಈಗ ಹೋಗುತ್ತೇನೆ ಎಂದು ಅಂತರಿಕ್ಷಕ್ಕೆ ಹಾರಿದಳು. ರಾಜನ ಬೇಸರ ಕಳೆಯಲು ಗೋಮುಖನು ಸುಮನ ರಾಜನ ಬಳಿ ಇದ್ದ ಗಿಳಿಯ ಕಥೆಯನ್ನು ಹೇಳಿದನು. ಶಾಪ ತಟ್ಟಿ ಗಿಳಿಯಾದ ಅದು ಹಿಂದೆ ಸೋಮಪ್ರಭನೆಂಬ ರಾಜಪುತ್ರನಾಗಿತ್ತು. ಅನಂತರ ಗೋಮುಖನು ಪಂಚತಂತ್ರದ ಕಥೆಗಳನ್ನು ಹೇಳಿದನು, ದಡ್ಡರ ಕಥೆಗಳನ್ನು ಹೇಳಿದನು. ತರಂಗ 7. ಮರುದಿನ ಬೆಳಗ್ಗೆ ನರವಾಹನದತ್ತನು ಚಿಂತಾಕುಲನಾಗಿದ್ದನೆಂದು ಕೇಳಿ ವತ್ಸರಾಜನು ಅವನ ವಿನೋದಾರ್ಥವಾಗಿ ತನ್ನ ಮಂತ್ರಿಗಳನ್ನೂ ವಸಂತಕನನ್ನೂ ಕಳುಹಿಸಿದನು. ಗೋಮುಖನು ವಸಂತಕನನ್ನು ನೋಡಿ ಒಂದು ಕಥೆಯನ್ನು ಹೇಳಯ್ಯ ಎನ್ನಲು ಅವನು ಇದನ್ನು ಹೇಳಿದನು. ಯಶೋಧರ ಲಕ್ಷ್ಮೀಧರರ ಕಥೆ. ಮಾಲವ ದೇಶದಲ್ಲಿ ಶ್ರೀಧರನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಯಶೋಧರ ಲಕ್ಷ್ಮೀಧರ ಎಂಬ 2 ಅವಳಿ ಮಕ್ಕಳು ಇದ್ದರು. ಅವರು ವಿದ್ಯೆಗಾಗಿ ದೇಶಾಂತರ ಹೊರಟು ದಾರಿಯಲ್ಲಿ ಒಂದು ಕೊಳವನ್ನು ಕಂಡು ಅಲ್ಲಿ ಊಟ ಮಾಡಿ ರಾತ್ರಿ ಮೃಗಗಳ ಭಯದಿಂದ ಹತ್ತಿರದಲ್ಲಿದ್ದ ಮರವನ್ನೇರಿ ಕುಳಿತರು. ಆಗ ಕೊಳದಿಂದ ಕೆಲವು ಜನರು ಹೊರಹೊರಟು ತೀರ ಪ್ರದೇಶವನ್ನು ಚೊಕ್ಕಟ ಮಾಡಿ ದಿವ್ಯವಾದ ಹಾಸಿಗೆ ಹಾಸಿ ಹೂವು ಹಣ್ಣು ಹಾಲು ಅಲಂಕಾರಗಳನ್ನಿಟ್ಟು ಕಾದಿದ್ದರು. ಅನಂತರ ಆ ನೀರಿನಿಂದಲೇ ಒಬ್ಬ ಸುಂದರನಾದ ವ್ಯಕ್ತಿಯು ಕತ್ತಿ ಹಿಡಿದು ಮೇಲಕ್ಕೆ ಬಂದನು. ಆಗ ಸೇವಕರು ಕೊಳದಲ್ಲಿ ಅಡಗಿದರು. ಅವನು ತನ್ನ ಹೆಂಡಿರಲ್ಲಿ ಒಬ್ಬಳೊಡನೆ ಸರಸವಾಡಿ ಸುಖದಿಂದ ನಿದ್ರಿಸಿದನು. ಇನ್ನೊಬ್ಬಳು ಅವನ ಕಾಲೊತ್ತುತ್ತಾ ಎಚ್ಚರವಾಗಿ ಕುಳಿತಿದ್ದಳು. ಅವಳು ಯಶೋಧರನನ್ನು ಕಂಡು ಮೋಹಿಸಿ ಕರೆದಳು. ಅವನು, ನೀನು ಪರಸ್ತ್ರೀ, ನಾನು ಪರಪುರುಷ, ಇದು ಪಾಪ ಎಂದನು. ಅವಳು, ನಾನು ನಿನ್ನಂಥ 100 ಜನರನ್ನು ಕಂಡವಳು, ಒಬ್ಬೊಬ್ಬರೂ ನನಗೆ ಒಂದೊಂದು ಉಂಗುರ ಕೊಟ್ಟು ಹೋಗಿದ್ದಾರೆ, ಬೇಕಾದರೆ ನೋಡು ಎಂದು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡಿದ್ದ ಗಂಟನ್ನು ತೋರಿಸಿದಳು. ಅವನು ಒಪ್ಪಲಿಲ್ಲ. ನೀನು ನನ್ನ ತಾಯಿಯ ಸಮಾನ ಎಂದನು. ಆಗ ಅವಳು ತನ್ನ ಗಂಡನನ್ನು ಎಬ್ಬಿಸಿ ಅಳುತ್ತಾ ಯಶೋಧರನು ತನ್ನ ಮೇಲೆ ಅತ್ಯಾಚಾರ ನಡೆಸಿದನೆಂದು ದೂರು ಹೇಳಿದಳು. ಅವನು ಕತ್ತಿ ಹಿರಿದು ಅವನನ್ನು ಸಂಹರಿಸಬೇಕು ಎಂದಿರುವಷ್ಟರಲ್ಲಿ ನಿದ್ರಿಸುತ್ತಿದ್ದ ಹೆಂಡತಿ ಎದ್ದು ತನ್ನ ಸವತಿಯ ದುಷ್ಟಗುಣವನ್ನು ತಿಳಿಸಿದಳು. ಮಿಂಚನ್ನು ಯಾರಾದರೂ ಸ್ಥಿರವಾಗಿ ಇಟ್ಟಿರುವುದಕ್ಕಾದೀತೆ, ಚಪಲೆಯೂ ಹಾಗೆಯೇ. ಅನಂತರ ಆ ದಿವ್ಯ ಪುರುಷನು ತನ್ನ ದುಷ್ಟ ಹೆಂಡತಿಯನ್ನು ಶಿಕ್ಷಿಸಿ ಸತ್ಪತ್ನಿಯೊಡನೆ ಸ್ವರ್ಗಕ್ಕೆ ಹೋದನು. ಆ ಅಣ್ಣ ತಮ್ಮಂದಿರು ಮುಂದೆ ಹೋಗಿ ಒಬ್ಬ ಯಕ್ಷನಿಂದ ಅನಾಯಾಸವಾಗಿ ವಿದ್ಯೆಗಳನ್ನು ಪಡೆದು ತಮ್ಮೂರಿಗೆ ಹಿಂದಿರುಗಿ ಬಂದರು. ಅಂದಿನ ರಾತ್ರಿ ಗೋಮುಖನು ನರವಾಹನದತ್ತನಿಗೆ ನಿದ್ರೆ ಬರುವುದಕ್ಕೋಸ್ಕರ ಈ ಕಥೆಯನ್ನು ಹೇಳಿದನು. ಕಪಿ ಮೊಸಳೆಗಳ ಕಥೆ. ಸಮುದ್ರ ತೀರದಲ್ಲಿ ಒಲಿಮುಖ ಎಂಬ ಒಂದು ಕಪಿ ಇತ್ತು. ಅದು ಅತ್ತಿಯ ಮರದ ಮೇಲೆ ಹಣ್ಣನ್ನು ತಿನ್ನುತ್ತಿರಲು ಒಂದು ಹಣ್ಣು ನೀರಿನಲ್ಲಿ ಬಿತ್ತು. ಅದನ್ನು ಒಂದು ಮೊಸಳೆ ತಿಂದು ಅದರ ರುಚಿ ಕಂಡುಕೊಂಡಿತು. ಆಮೇಲೆ ಕೋತಿಯನ್ನು ಕೇಳಿ ಯಥೇಚ್ಛವಾಗಿ ಅತ್ತಿಯ ಹಣ್ಣನ್ನು ಹಾಕಿಸಿಕೊಂಡು ತಿನ್ನುತ್ತಾ ಬರಲು ಅವಕ್ಕೆ ಸ್ನೇಹವಾಯಿತು. ಕ್ರಮವಾಗಿ ಮೊಸಳೆಯು ಹಗಲೆಲ್ಲ ಮನೆ ಬಿಟ್ಟು ಅತ್ತಿಯ ಗಿಡದ ಕೆಳಗೆ ಇರುವುದು ಅಭ್ಯಾಸವಾಯಿತು. ಅದರ ಹೆಂಡತಿಗೆ ಇದು ಇಷ್ಟವಾಗಲಿಲ್ಲ. ಆ ಕೋತಿಯ ಸ್ನೇಹವನ್ನು ತಪ್ಪಿಸಲು ಅದು ತನಗೆ ಕಾಯಿಲೆ ಎಂದು, ಕೋತಿಯ ಹೃದಯವನ್ನು ತಿಂದರೆ ಅದು ವಾಸಿಯಾಗುವುದೆಂದು ಗಂಡನಿಗೆ ತಿಳಿಸಿತು. ಅದು ಹೆಂಡತಿಯ ಜೀವ ಉಳಿಸಲು ಸ್ನೇಹಿತನಿಗೆ ದ್ರೋಹ ಮಾಡಲು ಎಳೆಸಿತು. ತನ್ನ ಮನೆಗೆ ಅದನ್ನು ಊಟಕ್ಕೆಂದು ಕರೆತರುತ್ತಾ ಎತ್ತಲೋ ಜ್ಞಾನದಿಂದ ನನ್ನ ಹೆಂಡತಿಗೆ ಕಾಯಿಲೆ,
ಅದು ವಾಸಿಯಾಗಬೇಕಾದರೆ ಕಪಿಹೃದಯ ಬೇಕಂತೆ ಎಂದು ಬಿಟ್ಟಿತು. ಕೋತಿಯು ತನ್ನ ಅಪಾಯವನ್ನು ಗ್ರಹಿಸಿ, ಹೀಗಿರುವ ಪಕ್ಷಕ್ಕೆ ನನಗೇಕೆ ಇದನ್ನು ಮೊದಲೇ ತಿಳಿಸಲಿಲ್ಲ? ಅದನ್ನು ಅತ್ತಿಯ ಮರದ ಮೇಲೆ ನನ್ನ ಮನೆಯಲ್ಲೇ ಬಿಟ್ಟು ಬಂದು ಬಿಟ್ಟನಲ್ಲ ಎಂದಿತು. ಹಾಗಾದರೆ ಅದನ್ನು ತರೋಣ ಬಾ ಎಂದು ಮೊಸಳೆಯು ಅದನ್ನು ತೀರಕ್ಕೆ ಕರೆತರಲು ಕೋತಿಯು ಮರದ ಮೇಲಕ್ಕೆ ಹಾರಿ, ಅಯ್ಯೋ ಮೂರ್ಖ, ಹೃದಯವೆಲ್ಲಾದರೂ ದೇಹದಿಂದ ಬೇರೆಯಾಗಿರುತ್ತದೆಯೇ? ನಾನು ಹೀಗೆಂದು ಹೇಳಿ ನಿನ್ನಿಂದ ಬಿಡಿಸಿಕೊಂಡೆ. ಇನ್ನೂ ಬರುವುದಿಲ್ಲ, ಹೋಗು. ದಡ್ಡ ಕತ್ತೆಯ ಕಥೆಯನ್ನು ಕೇಳಿದ್ದೀಯೋ ಇಲ್ಲವೋ? ಒಂದು ಕಾಡಿನಲ್ಲಿ ಒಂದು ಸಿಂಹವಿತ್ತು. ಅದು ಬೇಟೆಗೆ ಬಂದಿದ್ದ ರಾಜನಿಂದ ಏಟು ತಿಂದು ಕುಟುಕು ಜೀವದೊಡನೆ ಗುಹೆಯನ್ನು ಸೇರಿಕೊಂಡಿತು. ಅದಕ್ಕೂ ಹೊಟ್ಟೆಗಿಲ್ಲದೆ ಅದನ್ನು ಆಶ್ರಯಿಸಿಕೊಂಡಿದ್ದವರಿಗೂ ಹೊಟ್ಟೆಗಿಲ್ಲದೆ ಹೋಯಿತು. ಆಗ ಅದು ನರಿಯನ್ನು ಕುರಿತು, ಕತ್ತೆಯ ಕಿವಿಯನ್ನೂ ಹೃದಯವನ್ನೂ ತಿಂದರೆ ನನಗೆ ಈ ಗಾಯಗಳೆಲ್ಲ ಬೇಗ ಮಾದು ನಾನು ಆರೋಗ್ಯವಾಗುತ್ತೇನೆ. ಆದ್ದರಿಂದ ಎಲ್ಲಿಂದಾದರೂ ಒಂದು ಕತ್ತೆಯನ್ನು ತರುತ್ತೀಯಾ ಎಂದು ಕೇಳಿತು. ಅದು ಒಂದು ಅಗಸರ ಕತ್ತೆಯ ಹತ್ತಿರಕ್ಕೆ ಹೋಗಿ, ಇಲ್ಲೇಕೆ ಮೂಟೆ ಹೊತ್ತು ಹೊತ್ತು ಹೊಟ್ಟೆಗಿಲ್ಲದೆ ನವಿಯುತ್ತಿದ್ದೀಯೇ? ನನ್ನ ಜೊತೆಯಲ್ಲಿ ಬಾ, ಸಮೃದ್ಧವಾದ ಕಾಡಿಗೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಹೆಣ್ಣು ಕತ್ತೆಗಳೂ ಇವೆ, ಅವುಗಳೊಡನೆ ಸುಖವಾಗಿರಬಹುದು ಎಂದು ಹೇಳಿ ತನ್ನ ಕಾಡಿಗೆ ಕರೆತಂದಿತು. ಸಿಂಹವು ಕೈಲಾಗದೆ ಹಿಂದಿನಿಂದ ಬಂದು ಮೆಲ್ಲನೆ ಅದರ ಬೆನ್ನ ಮೇಲೆ ಒಂದು ಏಟು ಹಾಕಲು ಅದು ಹೆದರಿ ಓಡಿ ಹೋಯಿತು. ನರಿಯು, ಹತ್ತಿರಕ್ಕೆ ಬಂದ ಕತ್ತೆಯನ್ನು ಕೊಲ್ಲಲಾರದ ನೀನು ಜಿಂಕೆ ಮೊದಲಾದ ಮೃಗಗಳನ್ನೇನು ಕೊಲ್ಲಬಲ್ಲೆ ಎಂದು ಮೂದಲಿಸಲು ಸಿಂಹವು, ಇನ್ನೊಂದು ಸಲ ಅದನ್ನು ಕರೆದುಕೊಂಡು ಬಾ, ಸಜ್ಜಾಗಿದ್ದು ಅದನ್ನು ಕೊಲ್ಲುತ್ತೇನೆ ಎಂದು ಹೇಳಿತು. ನರಿಯು ಕತ್ತೆಯ ಹತ್ತಿರಕ್ಕೆ ಬಂದು, ಅದೇಕೆ ಓಡಿ ಬಂದು ಬಿಟ್ಟೆ ಎಂದು ಕೇಳಿತು. ಕತ್ತೆಯು, ಅಲ್ಲಿ ಯಾರೋ ನನ್ನನ್ನು ಹೊಡೆದರು ಎಂದಿತು. ನರಿಯು ನಗುತ್ತಾ, ನಿನಗೆಲ್ಲೋ ಭ್ರಾಂತಿ, ಅಲ್ಲಿ ಅಂಥ ಪ್ರಾಣಿ ಯಾವುದೂ ಇಲ್ಲ. ನನ್ನಂಥವನು ಅಲ್ಲಿ ಸುಖವಾಗಿ ಇದ್ದುಕೊಂಡಿದ್ದೇನೆ. ನನ್ನೊಡನೆ ನೀನು ನಿರ್ಬಾಧಕವಾಗಿ ಇರು ಬಾ ಎಂದು ಅದನ್ನು ಒಪ್ಪಿಸಿ ಕರೆದುಕೊಂಡು ಹೋಯಿತು. ಈ ಸಾರಿ ಸಿಂಹವು ಅದನ್ನು ಕೊಂದು ನರಿಯನ್ನು ಕಾವಲಿಟ್ಟು ತಾನು ಸ್ನಾನ ಮಾಡಿಕೊಂಡು ಬರುವುದಕ್ಕೆ ಹೋಯಿತು. ಅದು ಬರುವಷ್ಟರಲ್ಲಿ ನರಿಯು ಕತ್ತೆಯ ಕಿವಿ ಹೃದಯಗಳು ಎರಡನ್ನೂ ಕಿತ್ತು ತಿಂದು ಬಿಟ್ಟಿತ್ತು. ಸಿಂಹವು ಬಂದು ನೋಡಿ, ಅವೆಲ್ಲಿ ಎಂದು ಕೇಳಲು ನರಿಯು, ಪ್ರಭು, ಅದಕ್ಕೆ ಕಿವಿ ಹೃದಯ ಎರಡೂ ಇರಲೇ ಇಲ್ಲವೆಂದು ತೋರುತ್ತದೆ. ಇದ್ದಿದ್ದರೆ ಎರಡನೇ ಸಾರಿ ಅದು ಬರುತ್ತಿತ್ತೇ ಎಂದು ಕೇಳಿತು. ಸಿಂಹವು ಹೌದೋ ಏನೋ ಎಂದುಕೊಂಡು ಮಿಕ್ಕದ್ದರಲ್ಲಿಯೇ ತನಗೆ ಬೇಕಾದಷ್ಟನ್ನು ತಿಂದಿತು. ಉಳಿದದ್ದು ನರಿಯ ಪಾಲಾಯಿತು. ನಾನು ಆ ಕತ್ತೆಯಂತಾಗಲೇ ಎಂದಿತು. ಮೊಸಳೆಯು ಪೆಚ್ಚು ಮುಖ ಹಾಕಿಕೊಂಡು ಮನೆಗೆ ಹೋಯಿತು. ಹೀಗೆ ಅದಕ್ಕೆ ಕೋತಿಯ ಸ್ನೇಹ ತಪ್ಪಲು ಅದರ ಹೆಂಡತಿಗೆ ಸಂತೋಷವಾಯಿತು. ಕೋತಿ ಸುಖವಾಗಿ ಓಡಾಡಿಕೊಂಡಿತ್ತು. ಹೀಗೆ ದುಷ್ಟರನ್ನು ನಂಬಬಾರದು. ವೈಣಿಕ ಧನಿಕರ ಕಥೆ. ಒಬ್ಬ ವೈಣಿಕನು ಒಬ್ಬ ಧನಿಕನ ಮುಂದೆ ವೀಣೆ ಬಾಜಿಸಿ ಸಂತೋಷಪಡಿಸಿದನು. ಅವನು ತನ್ನ ಭಂಡಾರಿಯನ್ನು ಕರೆದು, ಈ ವೈಣಿಕನಿಗೆ 2,000 ಹಣ ಕೊಡು ಎಂದು ಹೇಳಿದನು. ವೈಣಿಕನು ಹೋಗಿ ಕೇಳಿದಾಗ ಅವನು ಮಾತ್ರ ಕೊಡಲಿಲ್ಲ. ಅದನ್ನು ಧನಿಕನಿಗೆ ತಿಳಿಸಲು ಅವನು, ನೀನು ನನಗೆ ಕೊಟ್ಟಿದ್ದೇನು? ಪ್ರತಿಯಾಗಿ ನಾನು ನಿನಗೇನಾದರೂ ಕೊಡುವುದಕ್ಕೆ? ವೀಣೆಯನ್ನು ಬಾಜಿಸಿ ನೀನು ನನ್ನ ಕಿವಿಗೆ ಹಿತವನ್ನು ಉಂಟು ಮಾಡಿದೆ. ಹಣ ಕೊಡುವ ಮಾತನಾಡಿ ನಾನು ನಿನ್ನ ಕಿವಿಗೆ ಹಿತ ಉಂಟು ಮಾಡಿದೆ ಎಂದನು. ವೈಣಿಕನಿಗೆ ಇದರಿಂದ ಆಶಾಭಂಗವಾದರೂ ಅವನು ನಗುತ್ತಾ ಹೊರಟು ಹೋದನು. ದಡ್ಡರ ಕಥೆಗಳು ಮುಂದುವರಿದದ್ದು. ಒಬ್ಬ ಗುರುವಿನ ಹತ್ತಿರ 2 ಶಿಷ್ಯರಿದ್ದರು. ಅವರಿಗೆ ಪರಸ್ಪರ ಹೊಟ್ಟೆಯ ಕಿಚ್ಚು. ಆದ್ದರಿಂದ ಒಬ್ಬನು ನಿತ್ಯವೂ ಗುರುವಿನ ಬಲಗಾಲಿಗೆ ಎಣ್ಣೆ ಹಚ್ಚಿ ತೊಳೆಯುತ್ತಿದ್ದನು. ಇನ್ನೊಬ್ಬನು ಎಡಗಾಲಿಗೆ ಎಣ್ಣೆ ಹಚ್ಚಿ ತೊಳೆಯುತ್ತಿದ್ದನು. ಒಂದು ಸಾರಿ ಬಲಗಾಲಿನವನನ್ನು ಹಳ್ಳಿಗೆ ಕಳುಹಿಸಬೇಕಾಗಲು ಗುರುವು ಎಡಗಾಲಿನವನನ್ನು ಕುರಿತು, ನೀನೇ ಇವತ್ತು ಬಲಗಾಲನ್ನೂ ತೊಳೆದು ಬಿಡು ಎಂದು ಹೇಳಿದನು. ಅವನು ನಿರ್ಬಂಧಕ್ಕೆ ಒಪ್ಪಿಕೊಂಡು ಬಲಗಾಲನ್ನು ಒಂದು ಕಲ್ಲಿನಿಂದ ಕುಟ್ಟಿ ಮುರಿದನು. ಬಲಗಾಲಿನವನು ಬಂದು, ನಾನು ಇವನ ಕಾಲನ್ನು ಮುರಿಯಲಾರನೆ ಎಂದು ಎಡಗಾಲನ್ನು ಕುಟ್ಟಿ ಮುರಿದನು. ಹೀಗೆ ಪರಿಜನರು ಮೂರ್ಖರಾದರೆ ಒಡೆಯನಿಗೆ ಹಿಂಸೆ. ಒಂದು ಹಾವಿಗೆ 2 ಕಡೆಗೂ ತಲೆಯಿತ್ತು. ಆದರೆ ಬಾಲದ ಕಡೆಯ ತಲೆಗೆ ಕಣ್ಣಿರಲಿಲ್ಲ. ಅವುಗಳಿಗೆ ನಾನು ಹೆಚ್ಚು ಎಂದು ಹುರುಡಿತು. ಒಂದು ಸಾರಿ ಹಿಂದಲೆಯೂ ಕಷ್ಟಕ್ಕೆ ಸಿಕ್ಕಿ ಬಲವಾಗಿ ಹಿಡಿದು ಸುತ್ತಿಕೊಂಡಿತು. ಆಗ ಆ ತಲೆಯೇ ಹೆಚ್ಚಿನದೆಂದು ಹಾವು ಭಾವಿಸಿ ಅಲ್ಲಿಂದ ಮುಂದಕ್ಕೆ ಅದನ್ನೇ ಉಪಯೋಗಿಸುತ್ತಾ
ಕಣ್ಣು ಕಾಣದೆ ಒಂದು ಬೆಂಕಿಯ ಕುಂಡದಲ್ಲಿ ಬಿದ್ದು ಸತ್ತು ಹೋಯಿತು. ಹೀಗೆ ಹೀನಗುಣದವರ ಸಹವಾಸದಿಂದ ಮನುಷ್ಯನಿಗೆ ಕೇಡಾಗುತ್ತದೆ. ಒಬ್ಬ ಮೂರ್ಖನು ಮೊದಲನೆಯ ಸಾರಿ ಅತ್ತೆಯ ಮನೆಗೆ ಹೋದನು. ಅತ್ತೆಯು ಅನ್ನಕ್ಕೆಂದು ಅಕ್ಕಿಯನ್ನು ಬೆಳ್ಳಗೆ ತೊಳೆದಿಟ್ಟಿದ್ದಳು. ಅದನ್ನು ನೋಡಿ ಅವನು ಅದರಲ್ಲಿ ಒಂದು ಹಿಡಿ ತೆಗೆದು ಮುಕ್ಕಿದನು. ಅಷ್ಟರಲ್ಲಿಯೇ ಅವಳು ಬಂದು ಬಿಡಲು ಅದನ್ನು ನುಂಗುವುದಕ್ಕೂ ಆಗಲಿಲ್ಲ, ಉಗುಳುವ ಹಾಗೂ ಇರಲಿಲ್ಲ. ಉಗುಳಿದರೆ ಅವಮಾನವಾಗುವುದು, ಕೆನ್ನೆ ನೋಡಿದರೆ ದಪ್ಪನಾಗಿದೆ, ಇದೇಕೆಂದರೆ ಮಾತನಾಡಲಿಲ್ಲ. ಆದ್ದರಿಂದ ಗಂಡನನ್ನು ಕರೆದು ತೋರಿಸಿದಳು. ಅವನು ಅದೇನೋ ರೋಗವೆಂದು ವೈದ್ಯನಿಗೆ ಹೇಳಿ ಕಳುಹಿಸಿದನು. ವೈದ್ಯನು ಅದು ಶೋಫೆ ಎಂದುಕೊಂಡು ಕೆನ್ನೆಗೆ ಶಸ್ತ್ರ ಹಾಕಿ ಅಕ್ಕಿಯನ್ನೆಲ್ಲ ತೆಗೆದನು. ಹೀಗೆ ದಡ್ಡರು ಏನಾದರೂ ಅವಿವೇಕ ಮಾಡಿಕೊಳ್ಳುತ್ತಾರೆ, ಆದರೆ ಅದರಿಂದ ಚೇತರಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಕೆಲವು ಮೂರ್ಖ ಹುಡುಗರು ಹಸುವಿನಿಂದ ಹಾಲು ಕರೆದಂತೆ ಕತ್ತೆಯಿಂದಲೂ ಕರೆಯಬಹುದೆಂದು ಅದರ ಕಾಲು ಕಟ್ಟಿ ನಾನು ತಾನೆಂದು ಒಬ್ಬ ಪಾತ್ರೆ ಹಿಡಿದು, ಒಬ್ಬ ಕರೆದು, ಒಬ್ಬ ಬಟ್ಟಲು ಹಿಡಿದು ಕುಡಿಯುವುದಕ್ಕೆ ಸಿದ್ಧರಾದರಂತೆ. ಆದರೆ ಹಾಲು ಮಾತ್ರ ಬರಲಿಲ್ಲ. ವಸ್ತುವಲ್ಲದ ವಸ್ತುವಿಗೆ ಕಷ್ಟಪಟ್ಟರೆ ಏನು ಫಲ? ಒಬ್ಬ ಬ್ರಾಹ್ಮಣನು ತನ್ನ ದಡ್ಡ ಮಗನನ್ನು ಕರೆದು ನಾಳೆ ಬೆಳಗ್ಗೆ ಹಳ್ಳಿಗೆ ಹೋಗಬೇಕು ಎಂದು ಹೇಳಿದನಂತೆ. ಅವನು ಮರುದಿನ ಹೊತ್ತಿಗೆ ಮುಂಚೆಯೇ ಹತ್ತಿರ ಇದ್ದ ಯಾವುದೋ ಹಳ್ಳಿಗೆ ಹೋಗಿ ಅಲೆದುಕೊಂಡು ಸಂಜೆಗೆ ಬಂದನಂತೆ. ಏನು ಮಾಡಿಕೊಂಡು ಬಂದೆ ಎಂದು ಕೇಳಲು ಏನೂ ಇಲ್ಲ ಎಂದು ಉತ್ತರ ಕೊಟ್ಟನಂತೆ. ಹೀಗೆ ಮೂರ್ಖರಿಂದ ಅವರಿಗೆ ಕಷ್ಟ, ಇತರರಿಗೆ ಕೆಲಸ ಹಾಳು. ಈ ಕಥೆಗಳನ್ನು ಕೇಳುತ್ತಾ ನರವಾಹನದತ್ತನು ನಿದ್ರೆ ಹೋದನು. ತರಂಗ 8. ಮರುದಿನ ರಾತ್ರಿ ಗೋಮುಖನು ಈ ಕಥೆಯನ್ನು ಹೇಳಿದನು. ಒಂದು ಊರಿನಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ದೇವದತ್ತೆ ಎಂಬ ಹೆಂಡತಿಯಿದ್ದಳು. ಅವಳು ಒಂದು ಸಾರಿ ಹೊಳೆಗೆ ಮಡಿಗೆ ಹೋಗಿದ್ದಾಗ ಗಂಡನು ಅವರ ಮಗುವನ್ನು ನೋಡಿಕೊಂಡಿದ್ದನು. ಆಗಲೇ ಅರಮನೆಯಿಂದ ಒಬ್ಬಳು ಚೇಟಿ ಬಂದು ಅವನನ್ನು ಬರಹೇಳಿದಳು. ಆದ್ದರಿಂದ ಅವನು ಮನೆಯಲ್ಲಿ ಸಾಕಿಕೊಂಡಿದ್ದ ಮುಂಗುಸಿಯನ್ನು ಮಗುವಿನ ಹತ್ತಿರ ಬಿಟ್ಟು ಅರಮನೆಗೆ ಹೋದನು. ಆಗ ಒಂದು ಹಾವು ಮಗುವಿನ ಹತ್ತಿರಕ್ಕೆ ಹರಿದು ಬರುತ್ತಿರಲು ಮುಂಗುಸಿಯು ಅದನ್ನು ಕಡಿದು ಕೊಂದು ಹಾಕಿತು. ದೇವಶರ್ಮನು ಹಿಂದಿರುಗಿ ಬಂದಾಗ ಮುಂಗುಸಿಯು ಅವನನ್ನು ದೂರದಿಂದಲೇ ಕಂಡು ಓಡಿ ಬಂತು. ಅದರ ಬಾಯನ್ನು ನೋಡಿ ಅದು ಮಗುವನ್ನು ಕೊಂದಿರಬೇಕೆಂದು ಕೋಪಗೊಂಡು ಅದನ್ನು ಕಲ್ಲಿನಿಂದ ಹೊಡೆದು ಕೊಂದನು. ಒಳಗೆ ಬಂದು ನೋಡಲು ಮಗು ಜೀವಂತವಾಗಿತ್ತು. ಆಗ ಅವನಿಗೆ ತುಂಬ ಸಂಕಟವಾಯಿತು. ಉಪಕಾರ ಮಾಡಿದ ಮುಂಗುಸಿಯನ್ನು ವಿಚಾರ ಮಾಡದೆಯೇ ಕೊಂದು ಬಿಟ್ಟದ್ದಕ್ಕೆ ಹೆಂಡತಿಯೂ ಬೈದಳು. ಆದ್ದರಿಂದ ವಿವೇಕಿಯಾದವನು ಯಾವುದನ್ನೂ ಆತುರದಿಂದ ಮಾಡಬಾರದು. ಹಾಗೆ ಮಾಡಿದರೆ ಇಹಪರಗಳೆರಡೂ ಹಾಳಾಗುತ್ತವೆ. ತಪ್ಪು ಮಾಡಿದರೆ ವಿರೋಧವೇ ಆಗುತ್ತದೆ. ಒಬ್ಬನಿಗೆ ವಾತರೋಗವಿತ್ತು. ವೈದ್ಯನು ಅವನಿಗೆ ಬಸ್ತಿಯ ಔಷಧಿಯನ್ನು ಕೊಟ್ಟು ಇದನ್ನು ಅರೆದು ಇಟ್ಟುಕೊಂಡಿರು, ನಾನು ಬರುತ್ತೇನೆ ಎಂದು ಹೇಳಿ ಕಳುಹಿಸಿದನು. ಅವನು ಬರುವಷ್ಟರಲ್ಲಿಯೇ ರೋಗಿಯು ಅದನ್ನು ಅರೆದು ನೀರಲ್ಲಿ ಕದಡಿ ಕುಡಿದು ಬಿಟ್ಟನು. ವೈದ್ಯನು ಬರುವ ಹೊತ್ತಿಗೆ ಸಂಕಟ ಹತ್ತಿಕೊಂಡಿತ್ತು. ಅವನು ಬಂದು, ಅಯ್ಯೋ ದಡ್ಡ, ಬಸ್ತಿಯ ಔಷಧಿಯನ್ನು ಹಿಂದಿನಿಂದ ಕೊಡಬೇಕು, ಕುಡಿಯಬಾರದು, ನಾನು ಬರುವವರೆಗೆ ಏಕೆ ತಡೆಯಲಿಲ್ಲ ಎಂದು ಬೈದು ವಾಂತಿ ಮಾಡಿಸಿ ಹೋಗುತ್ತಿದ್ದ ಜೀವವನ್ನು ಹೇಗೋ ಉಳಿಸಿದನು. ಆದ್ದರಿಂದ ವಿವೇಕಿಯಾದವನು ಒಳ್ಳೆಯದನ್ನೂ ವಿಧಾನವನ್ನು ಅನುಸರಿಸಿ ಮಾಡಬೇಕು. ವಸ್ತುಸ್ಥಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳದೆ ಮಾಡಿದರೂ ಹೀಗೆಯೇ ಅವಿವೇಕವಾಗುತ್ತದೆ. ಒಬ್ಬ ಹುಡುಗನು ತಂದೆಯ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಾ ಕಾಡಿನ ಮಧ್ಯದಲ್ಲಿ ಎಲ್ಲರೂ ತಂಗಿರುವಾಗ ಆಡುವುದಕ್ಕೆ ಹೋಗಿ ಕರಡಿಗಳ ಕೈಗಳಿಂದ ಪರಿಚಿಸಿಕೊಂಡು ಹೇಗೋ ಜೀವಸಹಿತ ಓಡಿಬಂದನು. ತಂದೆ ಅದೇನಾಯಿತೆಂದು ಕೇಳಲು ಅವನು, ಅಲ್ಲಿ ಯಾರೋ ಮೈಕೈಯೆಲ್ಲ ಕೂದಲಾಗಿದ್ದವರು ಹಣ್ಣು ತಿನ್ನುತ್ತಾ ನನ್ನನ್ನು ಕಂಡು ಪರಿಚಿತರು ಎಂದು ಹೇಳಿದನು. ಅವನು ಕರಡಿಯನ್ನು ಕಂಡಿರಲಿಲ್ಲ. ಆದ್ದರಿಂದ ಹೀಗೆ ಹೇಳಿದನು. ತಂದೆಯು ಅದಾರೆಂದು ಹುಡುಕಿಕೊಂಡು ಹೊರಟು ಅಲ್ಲಿ ಹಣ್ಣು ತಿನ್ನುತ್ತಿದ್ದ ಕೆಲವು ಮುನಿಗಳನ್ನು ಕಂಡನು. ಜಟೆಯನ್ನೂ ಗಡ್ಡ ಮೀಸೆಗಳನ್ನೂ ಬಿಟ್ಟಿದ್ದ ಅವರನ್ನು ನೋಡಿ ಅವರೇ ಮಗನನ್ನು ಹೊಡೆದಿರಬೇಕೆಂದು ಊಹಿಸಿ ಅವರನ್ನು ಹೊಡೆಯುವುದರಲ್ಲಿದ್ದನು. ಅಷ್ಟು ಹೊತ್ತಿಗೆ ಹುಡುಗನು ಕರಡಿಗಳ ಕೈಗೆ ಸಿಕ್ಕಿದ್ದನ್ನು ಕಂಡಿದ್ದ ಯಾರೋ ಒಬ್ಬರು ಆ ಪಾಪ ಕಾರ್ಯವನ್ನು ತಪ್ಪಿಸಿದರು. ಒಟ್ಟಿನ ಮೇಲೆ ಬುದ್ಧಿವಂತನಾಗಿರಬೇಕು. ಒಬ್ಬ ಬಡವನಿಗೆ ದಾರಿಯಲ್ಲಿ ಒಂದು ಹೊನ್ನಿನ ಚೀಲ ಸಿಕ್ಕಿತು. ಅದನ್ನು ತೆಗೆದುಕೊಂಡು ಎಲ್ಲಿಗಾದರೂ ಹೋಗಬಾರದೆ ಅಲ್ಲಿಯೇ ಕುಳಿತು ಅದನ್ನು ಎಣಿಸುವುದಕ್ಕೆ ಕುಳಿತನು.
ಅಷ್ಟು ಹೊತ್ತಿಗೆ ಅದನ್ನು ಕಳೆದುಕೊಂಡಿದ್ದವನು ಹುಡುಕಿಕೊಂಡು ಬಂದು ಅದನ್ನು ಅವನಿಂದ ಕಿತ್ತುಕೊಂಡು ಹೋದನು. ದಡ್ಡನಿಗೆ ಸಿಕ್ಕಿದ್ದೂ ದಕ್ಕುವುದಿಲ್ಲ. ಒಬ್ಬನು ಹುಣ್ಣಿಮೆಯ ಚಂದ್ರನನ್ನು ಅಗೋ ನೋಡು ಎಂದು ಬೆರಳಿನಿಂದ ನಿರ್ದೇಶ ಮಾಡಿ ತೋರಿಸಿದರೆ ಅವನು ಆಕಾಶದ ಕಡೆ ನೋಡುವುದನ್ನು ಬಿಟ್ಟು ಆ ಬೆರಳನ್ನೇ ನೋಡುತ್ತಾ ನಿಂತನಂತೆ. ಬುದ್ಧಿ ಇದ್ದರೆ ಅಸಾಧ್ಯವಾದದ್ದನ್ನೂ ಸಾಧಿಸಬಹುದು. ಒಬ್ಬ ಹೆಂಗಸು ಒಬ್ಬಳೇ ಬೇರೆ ಊರಿಗೆ ಹೋಗಬೇಕಾಯಿತು. ದಾರಿಯಲ್ಲಿ ಒಂದು ಕೋತಿ ಅಟ್ಟಿಸಿಕೊಂಡು ಬಂತು. ಅವಳು ಅದನ್ನು ವಂಚಿಸಿ ಒಂದು ಮರದ ಹಿಂದೆ ನಿಂತಳು. ಅದು ಆ ಮರವನ್ನು 2 ಕೈಗಳಿಂದಲೂ ತಬ್ಬಿ ನಿಂತಿತು. ಅವಳು ಅದರ 2 ಕೈಗಳನ್ನೂ ಬಲವಾಗಿ ಹಿಡಿದುಕೊಂಡು ಆ ಕಡೆಗೆ ಹೋಗುತ್ತಿದ್ದ ಒಬ್ಬ ಭಿಲ್ಲನನ್ನು ಕರೆದು, ಅಪ್ಪ, ಈ ಕೋತಿಯನ್ನು ಸ್ವಲ್ಪ ಹಿಡಿದುಕೊಂಡಿರು, ನನ್ನ ಸೀರೆಯನ್ನು ಸರಿ ಮಾಡಿಕೊಂಡು ಜುಟ್ಟು ಗಂಟು ಹಾಕಿಕೊಳ್ಳುತ್ತೇನೆ ಎಂದಳು. ಅವಳು, ನಾನು ಹೇಳುವ ಹಾಗೆ ನೀನು ಕೇಳುವುದಾದರೆ ಹಿಡಿದುಕೊಳ್ಳುತ್ತೇನೆ ಎಂದನು. ಅವಳು ಆಗಲಿ ಎಂದು ಒಪ್ಪಿಕೊಂಡು ಅವನು ಕೋತಿಯನ್ನು ಹಿಡಿದುಕೊಂಡ ಕೂಡಲೇ ಅವನ ಚೂರಿಯಿಂದ ಕೋತಿಯನ್ನು ಇರಿದು ಕೊಂದಳು. ಆಮೇಲೆ ಅವನನ್ನು ಏಕಾಂತವಾದ ಸ್ಥಳಕ್ಕೆ ಹೋಗೋಣ ಬಾ ಎಂದು ಜನ ಸಿಕ್ಕುವವರೆಗೂ ಕರೆದುಕೊಂಡು ಹೋಗಿ ಗುಂಪಿನಲ್ಲಿ ಸೇರಿ ಅವನಿಂದ ತಪ್ಪಿಸಿಕೊಂಡಳು. ಹೀಗೆ ಕಷ್ಟ ಬಂದಾಗ ಬುದ್ಧಿಯೇ ರಕ್ಷಿಸುವುದು. ಧನ ದಾರಿದ್ರ್ಯವಿದ್ದವನು ಬದುಕಬಹುದು, ಬುದ್ಧಿ ದಾರಿದ್ರ್ಯವಿದ್ದವನು ಬದುಕುವುದಕ್ಕೆ ಆಗುವುದಿಲ್ಲ. ಘಟ ಕರ್ಪರ ಎಂಬ ಕಳ್ಳರ ಕಥೆ. ಒಂದು ಊರಿನಲ್ಲಿ ಘಟ ಕರ್ಪರ ಎಂಬ 2 ಕಳ್ಳರಿದ್ದರು. ಅವರಲ್ಲಿ ಕರ್ಪರನು ಒಂದು ದಿನ ಅರಮನೆಗೆ ಕನ್ನ ಹಾಕಿ ಒಳಕ್ಕೆ ಹೋದನು. ಅದು ರಾಜಪುತ್ರಿಯ ಕೋಣೆಯಾಗಿತ್ತು. ಅವಳು ಎಚ್ಚೆತ್ತು ನೋಡಿ ಅವನಲ್ಲಿ ಮೋಹಗೊಂಡಳು. ಆದ್ದರಿಂದ ಅವನ ಕೆಲಸ ಸುಲಭವಾಯಿತು. ಮರುದಿನವೂ ಅಲ್ಲಿಗೆ ಹೋಗಿ ಅಲ್ಲಿಯೇ ತಿಂದು ಕುಡಿದು ಮಲಗಿ ನಿದ್ರೆ ಹೋಗಿಬಿಟ್ಟನು. ಬೆಳಗ್ಗೆ ಅಂತಃಪುರ ರಕ್ಷಕರು ಅವನನ್ನು ಹಿಡಿದು ರಾಜನಿಗೆ ಒಪ್ಪಿಸಿದರು. ರಾಜನು ಅವನ ತಲೆ ಕಡಿಯುವಂತೆ ಆಜ್ಞೆ ಮಾಡಿದನು. ಅವನು ವಧ್ಯಭೂಮಿಗೆ ಹೋಗುತ್ತಾ ದಾರಿಯಲ್ಲಿ ಘಟನನ್ನು ಕಂಡು ರಾಜಪುತ್ರಿಯನ್ನು ರಕ್ಷಿಸಿಕೋ ಎಂದು ತಮ್ಮ ಸಂಜ್ಞೆಯಿಂದ ಹೇಳಿದನು. ಕರ್ಪರನ ವಧೆಯಾಯಿತು. ಅಂದಿನ ರಾತ್ರಿ ಘಟನು ರಾಜಪುತ್ರಿಯ ಕೋಣೆಗೆ ಕನ್ನ ಹಾಕಿದನು. ಅಲ್ಲಿ ಅವಳನ್ನು ಕೈಕಾಲು ಕಟ್ಟಿ ಹಾಕಿದ್ದರು. ಅವನು ತಾನು ಕರ್ಪರನ ಸ್ನೇಹಿತನೆಂದೂ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದನೆಂದೂ ಹೇಳಿ ಅವಳ ಕಟ್ಟನ್ನು ಕಿತ್ತು ಹಾಕಿದನು. ಇಬ್ಬರೂ ಕನ್ನದಿಂದಲೇ ಹೊರಕ್ಕೆ ಬಂದು ಅವನ ಮನೆ ಸೇರಿದರು. ತನ್ನ ಮಗಳು ಕಳವಾದದ್ದನ್ನು ನೋಡಿ ರಾಜನು, ಕರ್ಪರನ ನೆಂಟ ಯಾರೋ ಇರಬೇಕು, ಇದು ಅವನ ಕೆಲಸ. ಅವನು ಶವಕ್ಕೆ ದಹನ ಮುಂತಾದ ಉತ್ತರ ಕ್ರಿಯೆಗಳನ್ನು ನಡೆಸಲು ಬರುತ್ತಾನೆ, ಆಗ ಹಿಡಿಯಬಹುದು. ಅವನನ್ನು ಹಿಡಿದರೆ ಮಗಳೂ ಸಿಕ್ಕುತ್ತಾಳೆ ಎಂದು ಹೆಣಕ್ಕೆ ಕಾವಲು ಹಾಕಿದನು. ಆಗ ಘಟನು ಕಾಪಾಲಿಕನ ವೇಷದಿಂದ ಬಕ್ಕರೆಯಲ್ಲಿ ಮೊಸರನ್ನವನ್ನು ಹಾಕಿಕೊಂಡು ಸ್ಮಶಾನಕ್ಕೆ ಹೋಗಿ ಹೆಣದ ಹತ್ತಿರ ಎಡವಿದವನಂತೆ ಬಿದ್ದನು. ಬಕ್ಕರೆ ಒಡೆದು ಹೋಯಿತು. ಆಗ ಅಯ್ಯೋ ಬಕ್ಕರೆ ಹೋದೆಯಾ ಎಂದು ಗೋಳಾಡಿದನು. ಕರ್ಪರನೆಂದರೆ ಬಕ್ಕರೆ, ಆದ್ದರಿಂದ ತನ್ನ ಬಕ್ಕರೆಗಾಗಿ ಅತ್ತನೆಂದು ಕಾವಲವರು ತಿಳಿದುಕೊಂಡರು. ಹೀಗೆ ಅವನು ಸ್ನೇಹಿತನಿಗಾಗಿ ಅತ್ತಾಯಿತು. ಮರುದಿನ ತನ್ನ ಭೃತ್ಯನೊಬ್ಬನಿಗೆ ಹೆಣ್ಣು ವೇಷ ಹಾಕಿ ಇನ್ನೊಬ್ಬ ಭೃತ್ಯನ ಕೈಯಲ್ಲಿ ಒಂದು ತಿಂಡಿಯ ಹೆಡಗೆಯನ್ನು ಹೊರಿಸಿಕೊಂಡು ಒಬ್ಬ ಕುಡುಕನಂತೆ ಆ ಶವವಿದ್ದ ಮಾರ್ಗವಾಗಿ ತೂರಾಡಿಕೊಂಡು ಹೋಗುತ್ತಿದ್ದನು. ಕಾವಲವರು, ಲೋ, ಯಾರು ನೀನು? ಇವರಾರು? ಎಲ್ಲಿಗೆ ಹೋಗುತ್ತೀರಿ ಎಂದು ನಿಲ್ಲಿಸಿದರು. ಅವನು ಕುಡಿದವನಂತೆ ತೊದಲುತ್ತಾ, ಬುದ್ಧಿ, ಇವಳು ನನ್ನ ಹೆಂಡತಿ, ಅತ್ತೆ ಮನೆಗೆ ಹೋಗ್ತೀವಿ, ಅವರಿಗೆ ಕೊಡಾಕ ತಿಂಡಿ ತಗೊಂಡೋಗ್ತೀವ್ನಿ, ಮಾತಾಡಿಸಿದ ಮೇಲೆ ನೀವು ಗೆಳೆಯರಾದಿರಿ, ನೀವೂ ತಗೊಳ್ಳಿ ಎಂದು ಅವರಿಗೆ ಒಂದೊಂದು ಭಕ್ಷ್ಯವನ್ನು ತೆಗೆದುಕೊಟ್ಟನು. ಅವಕ್ಕೆ ದತ್ತೂರ ವಿಷವನ್ನು ಹಾಕಿತ್ತು. ಆದ್ದರಿಂದ ಅದನ್ನು ಅವರು ತಿಂದು ಪ್ರಜ್ಞೆ ತಪ್ಪಿ ಬಿದ್ದರು. ಆಗ ಅವನು ಚಿತೆ ಮಾಡಿ ಹೆಣವನ್ನು ಸುಟ್ಟನು. ಇದು ರಾಜನಿಗೆ ತಿಳಿಯಲು ಮರುದಿನ ಆ ಕಾವಲವರನ್ನು ತೆಗೆದು ಬೇರೆಯವರನ್ನಿಟ್ಟು ಅವನು ಅಸ್ಥಿಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬರುತ್ತಾನೆ, ಆಗ ಅವನನ್ನು ಹಿಡಿದುಕೊಳ್ಳಿ, ಅವನು ಕೊಟ್ಟಿದ್ದನ್ನು ಏನೂ ತಿನ್ನಬೇಡಿ ಎಂದು ಆಜ್ಞೆ ಮಾಡಿದನು. ಆಗ ಘಟನು ಮೋಹಮಂತ್ರವನ್ನು ತಿಳಿದ ತನ್ನ ಸ್ನೇಹಿತನಾಗಿದ್ದ ಒಬ್ಬ ಯೋಗಿಯ ಮೂಲಕ ಅವರನ್ನು ಮೋಹಗೊಳಿಸಿ ಅಸ್ಥಿಗಳನ್ನು ತೆಗೆದುಕೊಂಡು ಹೋಗಿ ಗಂಗೆಯಲ್ಲಿ ಹಾಕಿದನು. ರಾಜನು ಇದು ಯಾರೋ ಮಾಯಾಮಂತ್ರ ಬಲ್ಲವರ ಕೆಲಸವೆಂದು ಊಹಿಸಿ, ಈ ಕೆಲಸ ಮಾಡಿದ ಯೋಗಿಯು ಬಂದರೆ ಅವನಿಗೆ ಅರ್ಧ ರಾಜ್ಯ ಕೊಡುತ್ತೇನೆ ಎಂದು ಡಂಗೂರ ಹೊಯ್ಯಿಸಿದನು. ಆಗ ಘಟನು ಕಾಣಿಸಿಕೊಳ್ಳಬೇಕೆಂದಿದ್ದನು. ಆದರೆ ರಾಜಪುತ್ರಿಯೇ, ರಾಜನು ಆಶೆ ತೋರಿಸಿ ಕೊಲ್ಲಿಯಾನು,
ಯಾರನ್ನೂ ನಂಬಬಾರದು ಎಂದು ಹೇಳಲು ಅವನು ಆ ಯೋಚನೆ ಬಿಟ್ಟು ಅವಳೊಡನೆಯೂ ಆ ಯೋಗಿಯೊಡನೆಯೂ ಆ ಊರನ್ನೇ ಬಿಟ್ಟನು. ಅವಳು, ನಾನು ಮೋಹಿಸಿದ್ದ ಕರ್ಪರನು ಸತ್ತನು, ಇವನ ಮೇಲೆ ನನಗೇನೂ ಅಭಿಲಾಷೆ ಇಲ್ಲ, ನಿನ್ನ ಮೇಲೆ ಆಸೆಯಾಗಿದೆ ಎಂದು ಆ ಯೋಗಿಯನ್ನು ಒಳಹಾಕಿಕೊಂಡು ಘಟನನ್ನು ವಿಷ ಹಾಕಿ ಕೊಂದಳು. ಮುಂದೆ ಅವನೊಡನೆ ಹೋಗುತ್ತಾ ಧನದೇವನೆಂಬ ವರ್ತಕನನ್ನು ಕಂಡು ಆ ಹಾಳು ಕಾಪಾಲಿಕನನ್ನು ಕಟ್ಟಿಕೊಂಡೇನು ಎಂದು ಅವನು ನಿದ್ರಿಸುತ್ತಿದ್ದಾಗ ಧನದೇವನೊಡನೆ ಹೊರಟು ಬಿಟ್ಟಳು. ಕಾಪಾಲಿಯು ಬೆಳಗ್ಗೆ ಎದ್ದು ನೋಡಿ, ಹೆಂಗಸರೇ ಹೀಗೆ, ಅವರಿಗೆ ಸ್ನೇಹವಿಲ್ಲ, ವಿಶ್ವಾಸವಿಲ್ಲ, ಹಣವನ್ನೆಲ್ಲ ಹೊತ್ತುಕೊಂಡು ಓಡಿ ಹೋದಳು. ಹೋಗಲಿ, ಘಟನ ಹಾಗೆ ನನ್ನ ಪ್ರಾಣವನ್ನೂ ತೆಗೆಯಲಿಲ್ಲವಲ್ಲ, ಅದೇ ಲಾಭ ಎಂದುಕೊಂಡು ತನ್ನ ಊರಿಗೆ ಹಿಂತಿರುಗಿ ಹೋದನು. ವರ್ತಕನು ಅವಳನ್ನು ಕರೆದುಕೊಂಡು ತನ್ನ ಊರಿಗೆ ಬಂದು, ಇಂಥ ದುರ್ನಡತೆಯ ಹೆಂಗಸನ್ನು ತಟ್ಟನೆ ಮನೆಗೆ ಏಕೆ ಸೇರಿಸಲಿ ಎಂದು ಅವಳನ್ನು ಒಬ್ಬ ಅಡುಗೂಳಜ್ಜಿಯ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಉಳಿದುಕೊಂಡನು. ರಾತ್ರಿ ಅವನು, ಏನಜ್ಜಿ, ಈ ಊರ ಧನದೇವನ ಸಮಾಚಾರ ಎಂದು ಕೇಳಲು ಅವನು ಈ ಊರು ಬಿಟ್ಟು ಹೋಗಿ ತುಂಬ ದಿನವಾಯಿತು, ಇನ್ನೂ ಬಂದಿಲ್ಲ. ಅವನ ಹೆಂಡತಿ ತನ್ನ ಕಿಟಕಿಗೆ ಒಂದು ತೊಗಲಪಟ್ಟಿಯನ್ನು ಕಟ್ಟಿ ಹೊರಕ್ಕೆ ನೇತು ಬಿಟ್ಟಿದ್ದಾಳೆ. ಅದನ್ನು ಹಿಡಿದುಕೊಂಡು ಯಾರು ಬೇಕಾದರೂ ರಾತ್ರಿ ಅವಳ ಮನೆಗೆ ಹೋಗಬಹುದು. ಬೆಳಗಿನ ಜಾವದಲ್ಲಿ ಅಂಥವನನ್ನು ಅವಳ ದಾಸಿಯರು ಹೊರಕ್ಕೆ ಕಳುಹಿಸುತ್ತಾರೆ. ಅವಳು ಕುಡಿದು ಮೈಮರೆತಿರುವುದರಿಂದ ಒಂದೂ ಜ್ಞಾಪಕವಿಲ್ಲ ಎಂದಳು. ಮರುದಿನ ತಾನು ಅದನ್ನು ಪರೀಕ್ಷಿಸಿ ನಿಜವೆಂದು ಅರಿತು, ಈ ಮನೆಯ ಮೋಹ ಸಾಕು, ಹೆಂಗಸಿನ ಹಣೆಯ ಬರಹವೇ ಇಷ್ಟು ಎಂದುಕೊಂಡು ರಾಜಪುತ್ರಿಯನ್ನೂ ತೊರೆದು ಕಾಡಿಗೆ ಹೋಗಿಬಿಟ್ಟನು. ದಾರಿಯಲ್ಲಿ ರುದ್ರಸೋಮನೆಂಬ ಬ್ರಾಹ್ಮಣನು ಸಿಕ್ಕಿದನು. ಅವನು ಧನದೇವನ ವೃತ್ತಾಂತವನ್ನು ಕೇಳಿ ತನ್ನ ಹೆಂಡತಿ ಹೇಗಿದ್ದಾಳೋ ಎಂಬ ಶಂಕೆ ಉಂಟಾಗಿ ಅವನ ಜೊತೆಯಲ್ಲಿಯೇ ಸಂಜೆಯ ಹೊತ್ತಿಗೆ ತಮ್ಮ ಗ್ರಾಮಕ್ಕೆ ಹೋದನು. ಅಲ್ಲಿ ಹೊಳೆಯ ದಡದ ಮೇಲೆ ಒಬ್ಬ ದನ ಕಾಯುವವನು ಮೈಮರೆತು ಹಾಡುತ್ತಿರಲು ರುದ್ರಸೋಮನು ಅವನನ್ನು ಕುರಿತು, ಏನಯ್ಯ, ನಿನಗೆ ಒಳ್ಳೆಯ ಪ್ರಾಯದ ಪ್ರೇಯಸಿ ಇದ್ದಾಳೆಂದು ತೋರುತ್ತದೆ, ಅದಕ್ಕೆ ಹೀಗೆ ಜಗತ್ತನ್ನು ಹುಲ್ಲು ಕಡ್ಡಿಗೆ ಎಣೆಯಾಗಿ ಭಾವಿಸಿ ಹಾಡುತ್ತಿದ್ದೀಯೇ ಎಂದನು. ಅವನು ನಗುತ್ತಾ, ನಾನು ಮುಚ್ಚಿಟ್ಟುಕೊಳ್ಳಬೇಕಾದದ್ದೇನಿದೆ, ಊರು ಬಿಟ್ಟು ಹೋಗಿರುವ ಗ್ರಾಮಾಧಿಪ ರುದ್ರಸೋಮನ ಹೆಂಡತಿಯನ್ನು ಇಟ್ಟುಕೊಂಡಿದ್ದೇನೆ. ಅವಳ ದಾಸಿಯು ಹೆಣ್ಣು ವೇಷ ಹಾಕಿ ನನ್ನನ್ನು ಕರೆದುಕೊಂಡು ಹೋಗುತ್ತಾಳೆ ಎಂದನು. ಅವನನ್ನು ಕೇಳಿಕೊಂಡು ಅವನ ಕಂಬಳಿ ಹೊದ್ದು ದೊಣ್ಣೆ ಹಿಡಿದುಕೊಂಡಿರಲು ದಾಸಿಯು ರಾತ್ರಿ ಅವನಿಗೆ ಸೀರೆ ತಂದುಕೊಟ್ಟು ಹೆಣ್ಣು ವೇಷದಲ್ಲಿ ತನ್ನ ಒಡತಿಯ ಮನೆಗೆ ಕರೆದುಕೊಂಡು ಹೋದಳು. ಅವನನ್ನು ಗೊಲ್ಲನೆಂದು ಭಾವಿಸಿ ಅವನ ಹೆಂಡತಿಯು ಉಪಚಾರ ಮಾಡಿದ್ದನ್ನು ನೋಡಿ ತುಂಬ ಅಸಹ್ಯಪಟ್ಟುಕೊಂಡು ಏನೋ ನೆವ ಹೇಳಿ ಹೊರಕ್ಕೆ ಬಂದು ಧನದೇವನ ಹತ್ತಿರಕ್ಕೆ ಹೋದನು. ಇಬ್ಬರೂ ಕಾಡಿಗೆಂದು ಹೋಗುತ್ತಾ ಇರಲು ದಾರಿಯಲ್ಲಿ ಧನದೇವನ ಸ್ನೇಹಿತನಾದ ಶಶಿಯು ಬಂದನು. ಅವರು ಅವನಿಗೆ ತಮ್ಮ ವೃತ್ತಾಂತವನ್ನು ಹೇಳಿದರು. ಅವನು ಊರು ಬಿಟ್ಟು ಹೋಗುವಾಗ ತನ್ನ ಹೆಂಡತಿಯನ್ನು ನೆಲಮಾಳಿಗೆಯಲ್ಲೇ ಬಚ್ಚಿಟ್ಟು ಹೋಗಿದ್ದನು. ಆದರೂ ಈಗ ಅವಳ ವಿಚಾರದಲ್ಲಿ ಶಂಕೆ ಪಡುತ್ತಾ ಅವರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಮನೆಯ ಹತ್ತಿರ ಒಬ್ಬ ದುರ್ಗಂಧ ಬಡಿಯುತ್ತಿದ್ದ ಕುಷ್ಠರೋಗಿ ಹಾಡುತ್ತಿದ್ದದ್ದನ್ನು ಕಂಡನು. ಅವನು ಯಾರೆಂದು ಕೇಳಲು ತಾನು ಕಾಮನೆಂದನು. ಶಶಿಯು, ಆಹಾ, ನಿನ್ನ ರೂಪುಲಾವಣ್ಯಗಳೇ ಹೇಳುತ್ತಿವೆ, ನೀನು ಕಾಮನೆಂದು ಎಂದು ಮೂದಲಿಸಿದನು. ಅವನು, ಏಕಯ್ಯ, ಶಶಿಯ ಹೆಂಡತಿಯು ನನ್ನನ್ನು ಕಂಡು ಮೋಹಿಸಿದಳು. ಅವಳ ಪರಿಚಾರಿಕೆಯು ಪ್ರತಿ ರಾತ್ರಿಯೂ ನನ್ನನ್ನೂ ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಅವಳ ಒಡತಿ ಇರುವ ನೆಲಮಾಳಿಗೆಗೆ ಕರೆದುಕೊಂಡು ಹೋಗುತ್ತಾಳೆ. ನಾನು ರಾತ್ರಿಯೆಲ್ಲ ಅಲ್ಲಿರುತ್ತೇನೆ. ಶಶಿಯ ಹೆಂಡತಿ ತುಂಬ ಸುಂದರಿ, ಅಂಥವಳಿಗೆ ನಾನು ಪ್ರಿಯನಾದ ಮೇಲೆ ನಾನು ಕಾಮನಲ್ಲವೇ ಎಂದು ಕೇಳಿದನು. ಅದನ್ನು ಪರೀಕ್ಷಿಸಬೇಕೆಂದು ಅವನು ಅಂದಿನ ರಾತ್ರಿ ಆ ಕುಷ್ಠರೋಗಿಯ ವೇಷದಲ್ಲಿ ಅವನ ಸ್ಥಳದಲ್ಲಿ ಇದ್ದನು. ದಾಸಿಯು ಅವನನ್ನು ಕರೆದುಕೊಂಡು ಹೋದಳು. ಕತ್ತಲಲ್ಲಿದ್ದರೂ ಮುಟ್ಟುತ್ತಲೇ ತನ್ನ ಹೆಂಡತಿ ಎಂದು ಗೊತ್ತಾಗಿ ಅವನು ಹೊರಕ್ಕೆ ಬಂದು ಬಿಟ್ಟನು. ನೆಲಮಾಳಿಗೆಯಲ್ಲಿ ಇಟ್ಟಿದ್ದರೂ ಇವಳು ಕುಷ್ಠರೋಗಿಯ ವಶಲಾದಳಲ್ಲ, ಇಂಥವರನ್ನು ತಡೆಯುವುದು ಜಲಪಾತದಲ್ಲಿ ಧುಮುಕುವುದಕ್ಕೆ ಹೋಗುತ್ತಿರುವ ಹೊಳೆಯನ್ನು ತಡೆದಂತೆಯೇ ಎಂದುಕೊಂಡು ಧನದೇವ ರುದ್ರಸೋಮರಿದ್ದಲ್ಲಿಗೆ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದನು. ಮರುದಿನ ಬೆಳಗ್ಗೆ ಮೂವರು ಕಾಡಿಗೆ ಹೊರಟು ದಾರಿಯಲ್ಲಿ ಒಂದು ಕೊಳದ ಹತ್ತಿರ ತಂಗಿ ರಾತ್ರಿಯಾದ ಮೇಲೆ ದಡದಲ್ಲಿದ್ದ ಒಂದು ಮರದ ಮೇಲೆ ಕುಳಿತಿದ್ದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಕೊಳದ ಒಳಗಿನಿಂದ ಒಬ್ಬ ಪುರುಷನು ಎದ್ದು ಬಂದು ತನ್ನ ಬಾಯಿಂದ
ಒಬ್ಬ ಹೆಂಗಸನ್ನೂ ಮಂಚವನ್ನೂ ತೆಗೆದು ಅವಳೊಡನೆ ಮಲಗಿದನು. ಅವನು ನಿದ್ರೆ ಮಾಡಿದ ಮೇಲೆ ಅವಳು ಆ ಮರದ ಕೆಳಗೆ ಮಲಗಿದ್ದ ಒಬ್ಬ ದಾರಿಹೋಕನನ್ನು ಕಂಡು ಕರೆದಳು. ಅವನು, ನೀವು ಯಾರು ಎಂದು ಕೇಳಲು ಅವಳು, ಇವನು ನಾಗ, ನಾನು ಅವನ ಹೆಂಡತಿ ನಾಗಕನ್ಯೆ. ನೀನು ಹೆದರುವ ಕಾರಣವಿಲ್ಲ. ನಾನು ನಿನ್ನಂಥ 99 ದಾರಿಹೋಕರನ್ನು ನೋಡಿದ್ದೇನೆ, ನೀನು 100ನೆಯವನು ಎಂದಳು. ಅಷ್ಟು ಹೊತ್ತಿಗೆ ನಾಗನು ಎದ್ದು ಕೋಪದಿಂದ ಅವರಿಬ್ಬರನ್ನೂ ಕಚ್ಚಿದನು. ವಿಷಜ್ವಾಲೆಯಿಂದ ಇಬ್ಬರೂ ಸುಟ್ಟು ಹೋದರು. ಆಮೇಲೆ ನಾಗನು ಕೊಳದಲ್ಲಿ ಸೇರಿಬಿಟ್ಟನು. ಇದನ್ನು ನೋಡಿದ ಶಶಿ ಮೊದಲಾದವರು ದೇಹದೊಳಗೆ ಬಚ್ಚಿಟ್ಟುಕೊಂಡಿದ್ದರೂ ಹೆಂಗಸನ್ನು ರಕ್ಷಿಸಿಕೊಳ್ಳುವುದು ಸಾಧ್ಯವಿಲ್ಲ. ಹೀಗಿರುವಾಗ ಮನೆಯಲ್ಲೇ ಅವರನ್ನು ರಕ್ಷಿಸುವುದಕ್ಕಾದೀತೆ ಎಂದುಕೊಂಡು ಮೈತ್ರಿ ಮುಂತಾದ ಭಾವನೆಗಳಿಂದ ಚಿತ್ತಶಾಂತಿಯನ್ನು ಪಡೆದು ಸಂಯಮವನ್ನು ಅಭ್ಯಾಸ ಮಾಡಿ ಮೋಕ್ಷಕ್ಕೆ ಸಂದರು. ಆ ದುಷ್ಟ ಹೆಂಗಸರು ಸ್ವಲ್ಪ ಕಾಲದಲ್ಲಿಯೇ ನಾನಾ ಕಷ್ಟಗಳನ್ನು ಅನುಭವಿಸಿ ಇಹಪರಗಳಿಂದ ಭ್ರಷ್ಟರಾದರು. ಹೀಗೆ ಸ್ತ್ರೀ ವ್ಯಾಮೋಹ ಎಂಬುದು ಕೆಟ್ಟದು. ವಿವೇಕಿಗಳು ಅದನ್ನು ಬಿಟ್ಟು ವೈರಾಗ್ಯದಿಂದ ಮೋಕ್ಷ ಪಡೆಯುತ್ತಾರೆ. ಈ ಕಥೆಯನ್ನು ಕೇಳಿ ನರವಾಹನದತ್ತನು ನಿದ್ರೆ ಹೋದನು.